ಬಿಸಿ ಬಿಸಿ ಇಡ್ಲಿ ಜೊತೆ ಈ ಖಾರವಾದ ಬಿಡದಿ ಸ್ಟೈಲ್ ಚಟ್ನಿ ಇದ್ರೆ ನೀವು ಕೂಡ ನನ್ ತರಾನೇ ಖುಷಿಯಾಗಿ ತಿಂತೀರಾ. ಯಾಕಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಬನ್ನಿ ಮಾಡೋಣ. ಮೊದ್ಲಿಗೆ 1 ಕಪ್ ಹುರ್ಗಡ್ಲೆ. ಈ ಚಟ್ನಿಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಇರಬೇಕು ಅಂಡ್ ಅದು ಕೂಡ ಗ್ರೇಟ್ ಮಾಡಿ ತಗೋಬೇಕು, ಅವಾಗ್ಲೇ ಆ ಟೆಕ್ಸ್ಚರ್ ಸಿಗೋದು. ಸೊ ಈಗ 1 ಕಪ್ ತುರಿದಿರುವಂತಹ ತೆಂಗಿನಕಾಯಿ, 1 ಇಲ್ಲ 2 ಹಸಿ ಮೆಣಸು, ಸ್ವಲ್ಪ ಶುಂಠಿ ಇದ್ರೆ ಒಂದ್ ಸಾಂಬಾರ್ ಈರುಳ್ಳಿ, ಇಲ್ಲಾಂದ್ರೆ ಮಾಮೂಲಿ ಈರುಳ್ಳಿ ಒಂಚೂರು, ಒಂದ್ 5 ರಿಂದ 6 ಬ್ಯಾಡಿಗೆ ಮೆಣಸು, ಚೂರು ಹುಣಸೆ ಹಣ್ಣು, ಚೂರು ಹಿಂಗು, ಆಮೇಲೆ ಒಂಚೂರು ಬೆಲ್ಲ. ಇಷ್ಟು ಕರಿಬೇವು ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು ಕೂಡ ಇಷ್ಟೇ ಹಾಕ್ಬೇಕು. ಇವಾಗ ಇದು ಹೀಗೆ ಪುಡಿ ಮಾಡ್ಕೊಂಡು ಆಮೇಲೆ ನೀರು ಮತ್ತು ಉಪ್ಪು ಹಾಕೋಬೇಕು. ನೀರು ಒಂದೇ ಸಲ ಪೂರ್ತಿ ಹಾಕೋಬೇಡಿ, ಎಷ್ಟ್ ಬೇಕು ಅಷ್ಟು ಚೂರಾಗಿ ಹಾಕಿ ರುಬ್ಕೋಬೇಕು. ನೋಡಿ ಹೀಗಿರ್ಬೇಕು ಕನ್ಸಿಸ್ಟೆನ್ಸಿ. ನೀರು ಆಮೇಲೆ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಸೊ ಗ್ರೈಂಡ್ ಮಾಡ್ಬೇಕಂದ್ರೆ ಹಾಕೊಳ್ಳಿ. ದಯವಿಟ್ಟು ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕೋಬೇಡಿ, ಒಂದ್ ಸ್ವಲ್ಪ ಎಣ್ಣೆ ಹಾಗೂ ಒಂದ್ ಸ್ವಲ್ಪ ಸಾಸಿವೆ ಇದ್ರೆ ಸಾಕು. ಬಿಡದಿಯಲ್ಲಿರೋ ಎಲ್ಲಾ ಹೋಟ್ಲು ಹೀಗೆ ಚಟ್ನಿ ಮಾಡೋದು ಅಂತ ನಾ ಕ್ಲೇಮ್ ಮಾಡ್ತಿಲ್ಲ, ಬಟ್ ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇದ್ರ ರುಚಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.